ಯಾರನ್ನೂ ನಂಬ್ಕೊಂಡು ನಾನು ಕನ್ಯತ್ವನೇ ಕಳ್ಕೊಂಡು ಇಡೀ ಜೀವನಕ್ಕೆ ಮಸಿ ಬಳ್ಕೊಂಡು ಕೂತಿದ್ದೀನಿ. ನನ್ನಂತ ಕೆಟ್ಟ ಹೆಂಗಸು ಅವನಿಗೆ ಯಾವತ್ತೂ ಸಿಕ್ಕಬಾರ್ದು ಕಣಮ್ಮ. ನನ್ನ ನೆರಳು ಕೂಡ ಅವನಿಗೆ ಯಾವತ್ತೂ ಸೋಕಬಾರ್ದು. ಹಂಗಲ್ವೇ, ಅವನಾಗ ಅವನೇ ನಿನ್ನನ್ನು ಪ್ರೀತಿಸ್ತೀನಿ ಅನ್ನುವಾಗ ಅದ್ಯಾವುದೂ ಸುಳ್ಳು ಅಂತ ಹೇಳ್ತಿಲ್ಲಮ್ಮ. ಅವನು ಕೆಟ್ಟವನಲ್ಲ. ಅವನನ್ನು ಇಷ್ಟಪಡ್ತಿರೋದು ನಿಜಾನೇ, ಪ್ರೀತಿನೂ ನಿಜಾನೇ. ಕಲ್ಮಶನೇ ಇಲ್ಲದೆ ಮಗು ಥರ ಶುದ್ಧವಾಗಿ ಬದುಕ್ತಾ ಇರೋ ಹುಡುಗ ಅವನು. ಅಂಥ ಹುಡುಗನಿಗೆ ನನ್ನಂಥ ನೀತಿಗೆಟ್ಟವಳು ಜೊತೆ ಆಗೋಕ್ಕೆ ಸಾಧ್ಯ ಏನಮ್ಮ? ನನ್ನಂಥವಳ ಜೊತೆ ಅವನು ಯಾವತ್ತಾದರೂ ಸಂತೋಷವಾಗಿರೋಕ್ಕೆ ಸಾಧ್ಯನಾ? ಅವನು ಇರ್ತಾನೆ ಅಂದ್ರೂ ನಾನು ಅವನ ಜೊತೆ ಯಾವತ್ತಾದರೂ ನೆಮ್ಮದಿಯಾಗಿರೋಕ್ಕೆ ಸಾಧ್ಯನೇನಮ್ಮ? ನಾನು ತಪ್ಪು ಮಾಡಿದವಳು ಅನ್ನೋಕ್ವರೆಗೂ ಪ್ರತಿ ಕ್ಷಣ ನನ್ನ ಚುಚ್ಚಿ ಚುಚ್ಚಿ ಸಾಯಿಸ್ತಾ ಇರುತ್ತೆ. ಅವನು ಒತ್ತಾಯಕ್ಕೆ ಸಿಕ್ಕಿ ಅಪ್ಪಿ ತಪ್ಪಿ ಅವನೇನಾರು ಒಪ್ಕೊಂಡ್ಬಿಟ್ರೆ ಅವನ ಇಡೀ ಜೀವನನೇ ಸರ್ವನಾಶ ಆಗಿಬಿಡುತ್ತೆ. ಈ ಹಾಳಾದ ಹುಡುಗಿನ ಕಟ್ಕೊಂಡು ಅವನ ಜೀವನ ಪೂರ್ತಿ ನಡಬೇಕಾಗತ್ತೆ. ಏನೇನೋ ಅನಾಚಾರ ಮಾಡ್ಕೊಂಡಿರೋ ನನಗೆ ಅಂಥ ಚಿನ್ನದಂಥ ಹುಡುಗ, ಪ್ರಾಮಾಣಿಕವಾಗಿ ದೇವ್ರ ಥರ ಬದುಕ್ತಾ ಇರೋ ಹುಡುಗಂಗೆ ನನ್ನಂಥ ಕೆಟ್ಟೋಗಿರೋ ಹುಡುಗಿ, ಇದು ಯಾವ ನ್ಯಾಯನಮ್ಮ? ಇದನ್ನು ದೇವ್ರು ಕೂಡ ಮೆಚ್ಚಲ್ಲ. ಶಾಲಿನಿ, ಹಾಗೆ ಅಂದ್ಕೊಂಡು ಹೋದರೆ ಹೇಗಮ್ಮ? ಅದಕ್ಕೇನಾದರೂ ಒಂದು ಪರಿಹಾರ ಕಂಡುಕೊಂಡು ಸರಿ ಮಾಡ್ಕೋಬೇಕಲ್ವಾ? ಪರಿಹಾರ ಅಂತ ಇರೋದು ಒಂದೇ ಒಂದಮ್ಮ. ನನ್ನಿಂದ ಯಾವುದೇ ಕಾರಣಕ್ಕೂ ಆ ಹುಡುಗನ ಲೈಫ್ ಹಾಳಾಗಲೇಬಾರ್ದು. ಹಾಗಾಗಬಾರ್ದು ಅಂದರೆ ನಾನು ಅವನಿಗೆ ಸಿಕ್ಕಲೇಬಾರ್ದು. ಅಕಸ್ಮಾತ್ ಸಿಕ್ಬಿಟ್ರೆ ನಾನು ತುಂಬ ಕೇವಲವಾಗಿಬಿಡ್ತೀನಿ. ಅವನು ನಿನ್ನನ್ನು ಕೇವಲವಾಗಿ ನೋಡ್ದಾಗ ತಾನೇ ಆ ಮಾತು. ಹಿಂದಿಂದೆಲ್ಲ ಮರೆತು ಹೊಸದಾಗಿ ಜೀವನ ಆರಂಭಿಸೋಣ ಅಂತಂದರೆ ಆಗ್ಲಾರು ಒಪ್ಕೋತೀನಿ? ಸಾಧ್ಯನೇ ಇಲ್ಲ. ಅವನು ನಾನು ದೊಡ್ಡ ಮನಸ್ಸು ಮಾಡಿ ಕ್ಷಮಿಸ್ಬೋದು, ಆದರೆ ನಾನು ಮಾಡ್ಕೊಂಡಿರೋ ತಪ್ಪುಗಳಿಗೆ ನಾನು ಯಾವತ್ತೂ ನನ್ನನ್ನು ಕ್ಷಮಿಸ್ಕೊಳ್ಳಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಬೆಂಕಿ ಮೇಲೆ ಕಾಲಿಟ್ಬಿಟ್ಟಿದ್ದೀನಿ. ಸಾಯೋವರೆಗೂ ಸುಡ್ತಾ ಇರೋದೇ ನನಗೆ ಉಳ್ಕೊಂಡಿರೋದು. ಹಾಗೆಲ್ಲ ಶಾಲಿನಿ ಬೇಡಮ್ಮ, ಇನ್ನು ಮುಂದೆ ನೀನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಬೇಡ ಪ್ಲೀಸ್.